ಯಾವ ಶ್ಯೂರಿಟಿನೂ ಇಲ್ಲದೆ ದುಡ್ಡು ತಗೊಂಡಿದ್ದೀನಿ ಅಂತ ಬರ್ದಿದೆ. ನೋಡು ವೆಂಕಟಪ್ಪ, ಯಾವ ಶ್ಯೂರಿಟಿನೂ ಇಲ್ಲದೆ ದುಡ್ಡು ಕೊಡಬಾರ್ದು ಅಂತ ನಮ್ಮ ದೇವು ಹೆಂಗಸ್ರು ಗಲಾಟೆ ಮಾಡ್ತಾ ಇದ್ದಾರೆ. ನೋಡು, ನಿನಗಿರೋದು ಎರಡೇ ಆಪ್ಷನ್ಸ್. ಒಂದು, ನಮ್ಮ ದುಡ್ಡು ಈಗಲೇ ವಾಪಸ್ ಕೊಡ್ಬೇಕು, ಇಲ್ಲ ಆ ದುಡ್ಡಿಗೆ ಶ್ಯೂರಿಟಿ ಕೊಡ್ಬೇಕು. 10 ಲಕ್ಷ ಕೊಡ್ಬೇಕಾ? ಇದ್ಯಾವುದು ನಿನ್ನ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಕೊನೆಯದಾಗಿ ಒಂದು ಐಡಿಯಾ ಇದೆ. ಏನದು? ನಿಮ್ಮ ಬೀಗರ್ ತಮ್ಮ ಇದ್ದಾರಲ್ಲ, ಯೋಗರಾಜ್ ಅಂತ, ಅವ್ರ ಹತ್ರ ಈ ದುಡ್ಡಿನ ವಿಷಯವಾಗಿ ನಮ್ಗೊಂದೇ ಒಂದು ಮಾತು ಹೇಳಿಸ್ಬಿಡು ಸಾಕು. ಸಪ್ತಮಿ, ನೀನ್ ಮೊದ್ಲು ಹೋಗಿ ಹಸೆ ಮಣೆ ಮೇಲೆ ಕೂತ್ಕೋ, ಉಳ್ದಿದ್ದೆಲ್ಲ ಆಮೇಲೆ ಮಾತಾಡೋಣ. ಹೌದು ಸಪ್ತಮಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಡಿ ಹೋಗೋಣ. ಅಪ್ಪ ಬೇಗ ಬನ್ನಿ. ಅಪ್ಪ ಪ್ಲೀಸ್ ಬೇಗ ಬನ್ನಿ. ಬೀಗ್ರೆ, ಯೋಚನೆ ಮಾಡಬೇಡಿ, ನಾನು ಈಗಲೇ ಹೋಗಿ ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ನೀವು ಧೈರ್ಯವಾಗಿರಿ, ಈ ಮದ್ವೆ ನಡೆದೇ ನಡೆಯತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಣಪತಯೇ ವರವರದ ಸರ್ವಜನಮೇವ ವಶಮಾನಾಯ ಸ್ವಾಹಾ. ಓಂ ಮಹಾಗಣಧಿಪತಿ ಇದನ್ನ ಮಮ. ಸರ್ವಜನಮೇವ ವಶಮಾನಾಯ ಸ್ವಾಹಾ. ಓಂ ಮಹಾಗಣಾಧಿಪತೇ ಇದನ್ನ ಮಮ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಮಹಾಗಣಾಧಿಪತಯೇ ಇದನ್ನ ಮಮ. ತಾಯಿ, ಬೇಗ ಅವರನ್ನ ಕರ್ಕೊಂಬನ್ನಿ. ಬಂದ ಮಧು ಮಗ. ಈಗ ಸಂಕಲ್ಪ ಆಗುತ್ತೆ, ಗಣೇಶನ ಪ್ರಾರ್ಥನೆ ಮಾಡ್ಕೊಳಪ್ಪ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಗೋಡೆ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಿ ಇದನ್ನ ಮಮ. ಮಂಜು, ನೀನೇನು ಯೋಚನೆ ಮಾಡಬೇಡಮ್ಮ. ನೀನು ಅನ್ಕೊಂಡಾಗೆ ಈ ಮದುವೆ ನಡೆಯಲ್ಲ. ಆ ಬಾಟ್ಲು ತೆಗೆದು ಎಸಿ, ಸರಿನಾ? ನೋಡು ಮಂಜು, ನಾವು ಈ ಮದುವೆನ ನಿಲ್ಲಿಸೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಕೂಲಾಗಿರು.
ಸ್ವಾಮಿ ಬಾಯ್ಲಿ. ಮಗ ಸ್ವಾಮಿ, ಈ ಸೆಕ್ಯೂರಿಟಿ ಮೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ಮಗ. ಅವ್ರೇನಾದರೂ ಮಾಡಲಿ ಸ್ವಾಮಿ, ನಿಮ್ಮ ಪ್ರಾಣ ಕೊಟ್ಟಾದ್ರೂ ಸರಿ ಈ ಮದುವೆ ನಡೆಯೋ ಥರ ಮಾಡಬೇಕು. ಆಯ್ತು. ನೋಡಿ, ಬೇಗ ಹೋಗಿ ವಧುನ ಕರ್ಕೊಂಬನ್ನಿ. ಹಾ ಅಲ್ಲೇ ಬರ್ತಿದ್ದಾಳೆ ನೋಡಿ. ಸಪ್ತಮಿ, ಸಪ್ತಮಿ, ಸಪ್ತಮಿ ಏನಾಯ್ತು? ಏನಿಲ್ಲ. ಸಪ್ತಮಿ, ಏನಾಯ್ತು? ಮೀರಾ, ಅಪ್ಪ ಎಲ್ಲಿ ಹೋದ್ರು? ಇನ್ನೂ ಬಂದಿಲ್ಲಲ್ಲ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಈ ಮದ್ವೆ ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅಪ್ಪ ನನ್ನ ಕಣ್ ಮುಂದೆ ಇರಬೇಕು. ಏನಾಗಲ್ಲ, ಬರ್ತಾರೆ, ಧೈರ್ಯವಾಗಿರು. ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಒಂದು ನಿಮಿಷ ಬರ್ತೀರಾ? ಏನೇ ಅದು? ಇಲ್ಲಿ ಬೇಡ, ಬೇರೆ ಕಡೆ ಮಾತಾಡೋಣ. ನಾನು ಎಲ್ಲೂ ಬರೋಕ್ಕಾಗಲ್ಲ. ಏನೇ ವಿಷಯ ಇದ್ರೂ ಇಲ್ಲೇ ಮಾತಾಡು. ನಾನು ಸಪ್ತಮಿ ಬಗ್ಗೆ ಮಾತಾಡಬೇಕು. ಪ್ಲೀಸ್ ಎದ್ದು ಬನ್ನಿ. ಆ ನೀರ್ ಹಾಕೋಳ್ ಬಗ್ಗೆ ಮಾತಾಡೋದಕ್ಕೆ ಕಾನ್ಫರೆನ್ಸ್ ಹಾಲ್ ಏನಾದ್ರೂ ಬುಕ್ ಮಾಡಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ರೀ, ಪ್ಲೀಸ್ ಸ್ವಲ್ಪ ಎದ್ದು ಬರ್ತೀರಾ? ಮದುವೆ ಮುಗಿಲಿ, ಆಮೇಲೆ ಮಾತಾಡೋಣ. ಮದ್ವೆ ನಡೆಯೋ ವಿಚಾರವಾಗಿ ನಾನು ಮಾತಾಡ್ಬೇಕಾಗಿರೋದು. ಎದ್ದು ಬನ್ರಿ.